ಕೇರಳ ಸಿನಿಮಾ ರಂಗದಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೌಚ್ ಸಂಚಲನ ಮೂಡಿಸಿದೆ. ಚಂದನವನದಲ್ಲಿ ಲೈಂಗಿಕ ದೌರ್ಜನ್ಯ ತಡೆಗೆ ಕಮಿಟಿ ರಚನೆ ಮಾಡುವಂತೆ ನಟ ಚೇತನ್ನ ಫೈರ್ ಸಂಸ್ಥೆ ಸದಸ್ಯರು ಮನವಿಯನ್ನ ಮಾಡಿಕೊಂಡಿದ್ರು. ಕಾವೇರಿ ನಿವಾಸದಲ್ಲಿ ನಟ ಚೇತನ್ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತು. ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯಗಳ ತಡೆಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ರಚನೆ ಮಾಡಬೇಕು ಅನ್ನೋ ಮನವಿಯನ್ನ ಮಾಡಲಾಯಿತು. ಅದರ ಡೀಟೇಲ್ಸ್ ಇಲ್ಲಿದೆ. ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೌಚ್ ಕಂಪನ ಲೈಂಗಿಕ ದೌರ್ಜನ್ಯ ತಡೆಗೆ ಸಮಿತಿ ರಚಿಸುವಂತೆ ಮನವಿ. ಸಿಎಂ ಭೇಟಿಯಾಗಿ ಮನವಿ ಸಲ್ಲಿಸಿದ ಫೈರ್ ಸಂಸ್ಥೆ ಸದಸ್ಯರು. ಕೇರಳ ಸಿನಿಮಾ ರಂಗದಂತೆ ಸ್ಯಾಂಡಲ್ವುಡ್ನಲ್ಲೂ ಕಾಸ್ಟಿಂಗ್ ಕೌಚ್ ಸಂಚಲನ ಮೂಡಿಸಿದೆ. ಚಂದನವನದಲ್ಲಿ ಲೈಂಗಿಕ ದೌರ್ಜನ್ಯ ತಡೆಗೆ ಕಮಿಟಿ ರಚಿಸುವಂತೆ ನಟ ಚೇತನ್ನ ಫೈರಿಂಗ್ ಸಂಸ್ಥೆ ಸದಸ್ಯರು ಮನವಿ ಮಾಡಿದ್ರು. ಕಾವೇರಿ ನಿವಾಸದಲ್ಲಿ ನಟ ಚೇತನ್ ನೇತೃತ್ವದ ನಿಯೋಗ ಸಿಎಂ ಸಿದ್ದರಾಮಯ್ಯ ಅವರನ್ನ ಭೇಟಿ ಮಾಡಿತು. ಕನ್ನಡ ಚಿತ್ರರಂಗದಲ್ಲಿ ಮಹಿಳೆಯರ ಮೇಲೆ ನಡೀತಾ ಇರೋ ದೌರ್ಜನ್ಯಗಳ ತಡೆಗೆ ನಿವೃತ್ತ ನ್ಯಾಯಾಧೀಶರ ನೇತೃತ್ವದ ಸಮಿತಿ ರಚಿಸುವಂತೆ ಮನವಿ ಮಾಡಲಾಯಿತು. ಕೇರಳ ಚಿತ್ರರಂಗದಲ್ಲಿ ಹೇಮಾ ವರದಿ ಈಗೇನು ರಚನೆ ಆಯಿತು, ಇದರ ಬೆನ್ನಲ್ಲೇ ಈಗ ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಈಗ ಸಂಚಲನವನ್ನ ಸೃಷ್ಟಿಸಿದೆ. ಇದರ ಬೆನ್ನಲ್ಲೇ ಈಗಾಗಲೇ ಫೈರ್ ಸಂಸ್ಥೆ ಮೂಲಕ ಈಗ ನಟ ಚೇತನ್, ಶ್ರುತಿ ಹರಿಹರನ್ ಹಾಗೂ ನೀತು ಅವರ ಒಂದು ನಿಯೋಗ ಏನಿತ್ತು, ಫೈರ್ ಸಂಸ್ಥೆ ನಿಯೋಗ ಇವತ್ತು ಮಾನ್ಯ ಸಿಎಂ ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿ ಈಗ ಒಂದು ಮನವಿಯನ್ನ ಸಲ್ಲಿಸಿರ್ತಕ್ಕಂಥದ್ದು. ಕನ್ನಡ ಚಿತ್ರರಂಗದಲ್ಲಿ ಸಾಕಷ್ಟು ಮಹಿಳೆಯರು ಎದುರಿಸ್ತಕ್ಕಂಥ ಒಂದಿಷ್ಟು ಲೈಂಗಿಕ ಸಮಸ್ಯೆ ಆಗಿರ್ಬೋದು, ಕಿರುಕುಳ ಸಮಸ್ಯೆ ಆಗಿರ್ಬೋದು, ಸಮಾನತೆಯ ಒಂದಿಷ್ಟು ಸಮಸ್ಯೆಗಳನ್ನ ವರದಿ ಮಾಡಿ ಈಗ ಒಪ್ಪಿಸಿರತಕ್ಕಂಥದ್ದು. ಈ ಒಂದು ನಿಟ್ಟಿನಲ್ಲಿ ಕೂಲಂಕುಷವಾಗಿ ಈ ಒಂದು ಸಮಸ್ಯೆಗಳ ಬಗ್ಗೆ ಅಧ್ಯಯನ ಮಾಡುವಂತೆ ನಿವೃತ್ತ ನ್ಯಾಯಾಧೀಶರನ್ನ ನೇಮಿಸಿ ಒಂದು ಸಮಿತಿಯನ್ನ ರಚನೆ ಮಾಡೋದಕ್ಕೆ ಈಗಾಗಲೇ ಸರ್ಕಾರದ ಒಂದು ಗಮನಕ್ಕೆ ಈಗ ಫೈರ್ ನಿಯೋಗ ಗಮನಕ್ಕೆ ತಂದಿರತಕ್ಕಂಥದ್ದು. ಸಿಎಂಗೆ ಮನವಿ ಸಲ್ಲಿಸಿದ ಬಳಿಕ ಮಾತನಾಡಿದ ನಟಿ ನೀತು, ಇದು ಕೇವಲ ಕರ್ನಾಟಕದಲ್ಲಿ ಮಾತ್ರವಿಲ್ಲ, ಎಲ್ಲಾ ಕಡೆಯೂ ಇಂತಹ ಕಮಿಟಿ ಆಗಬೇಕು, ಮಹಿಳೆಯರ ರಕ್ಷಣೆ ಮುಖ್ಯವಾದದ್ದು ಅಂತ ಹೇಳಿದ್ರು. ಐ ಥಿಂಕ್ ಎಲ್ಲಾ ಕಡೆನೂ ಬೇಕು, ಬರೀ ಕರ್ನಾಟಕದಲ್ಲಿ ಅಂತಲ್ಲ. ಫಿಲ್ಮ್ ಇಂಡಸ್ಟ್ರಿ ಅನ್ನೋದು ನಾವು ಹೇಗಿತ್ತು ಅಂತಂದ್ರೆ ಎಲ್ಲರೂ ಒಂದು ಫ್ಯಾಮಿಲಿ ತರ ಅಂತಾನೆ ನಾವು ಕೆಲಸ ಮಾಡ್ತಾ ಇದ್ವಿ. ಬಟ್ ಡೆಫಿನೆಟ್ಲಿ ಎಲ್ಲಾ ಕಡೆನೂ ಒಂದು ಚೆಕ್ ಪಾಯಿಂಟ್ ಅಂತ ಇರ್ಬೇಕಲ್ವಾ. ಸೊ ನಮ್ಮ ಗುರಿ ಇರೋದು ಮೇನ್ಲಿ ದಟ್ ವಿಮೆನ್ ಸೇಫ್ಟಿ. ಅದನ್ನ ಯಾರು ಅಲ್ಲಗಳಿಯಕ್ಕಾಗಲ್ಲ. ಯಾಕ್ರಿ ವಿಮೆನ್ ಸೇಫ್ಟಿ ಬೇಕು ಅಂತ ಕೇಳಿದ್ರೆ ಅದಕ್ಕೆ ಅರ್ಥ ಇರೋದಿಲ್ಲ. ಸೊ ಡೆಫಿನೆಟ್ಲಿ ವಿಮೆನ್ ಸೇಫ್ಟಿ ಮೇನ್. ಕಲಾವಿದರಾಗಿರ್ಬೋದು, ಹೇರ್ ಸ್ಟೈಲಿಸ್ಟ್, ಡಾನ್ಸರ್ಸ್, ಸಿಂಗರ್ಸ್, ಎವ್ರಿಬಡಿ ಇನ್ಕ್ಲೂಡೆಡ್. ಇನ್ನು ಈ ಹಿಂದೆ ಮೀಟು ಬಗ್ಗೆ ಧ್ವನಿ ಎತ್ತಿದ್ದ ಶ್ರುತಿ ಹರಿಹರನ್ ಸಮಿತಿ ರಚನೆ ಆಗೇ ಆಗುತ್ತೆ ಅನ್ನೋ ನಂಬಿಕೆ ನಮಗಿದೆ ಅಂದ್ರು. ಲೈಂಗಿಕ ದೌರ್ಜನ್ಯ ವಿಚಾರದಲ್ಲಿ ನ್ಯಾಯ ಅನ್ಯಾಯ ಅಂತ ಬರಲ್ಲ. ಬೇಸಿಕ್ ಫೆಸಿಲಿಟಿ, ಟ್ರಾನ್ಸ್ಪೋರ್ಟ್ ಸಮಸ್ಯೆ, ಊಟದ ವಿಚಾರದಲ್ಲೂ ಸಮಾನತೆ ತರಬೇಕು. ಇದು ಕೇವಲ ಆರ್ಟಿಸ್ಟ್ ಅಷ್ಟೇ ಅಲ್ಲ, ಚಿತ್ರರಂಗದಲ್ಲಿ ಮೇಕಪ್ ಜೂನಿಯರ್ ಆರ್ಟಿಸ್ಟ್ ಇದ್ದಾರೆ, ಅವರೂ ಸಾಕಷ್ಟು ಸಮಸ್ಯೆ ಎದುರಿಸುತ್ತಿದ್ದಾರೆ ಅಂದ್ರು. ಜನರಲ್ ಫಿಲ್ಮ್ ಇಂಡಸ್ಟ್ರಿನಲ್ಲಿರೋ ವರ್ಕಿಂಗ್ ಕಂಡೀಷನ್ಸ್ ನ ಇನ್ವೆಸ್ಟಿಗೇಟ್ ಮಾಡಿ ಇದಕ್ಕೆ ಒಳ್ಳೆ ರೆಕಮೆಂಡೇಶನ್ಸ್, ಹೌ ಕ್ಯಾನ್ ವಿ ಮೇಕ್ ದಿ ಎನ್ವೈರನ್ಮೆಂಟ್ ಸೇಫರ್ and happier for people to work in ಅಷ್ಟೇ ನಾವೊಂದು ಪ್ರಪೋಸಲ್ ಮಾಡಿದ್ವಿ. ಸೊ ಇದನ್ನ ತುಂಬಾ ಖುಷಿಯಾಗಿ ಅವರು ಇಸ್ಕೊಂಡ್ರು. ಇನ್ನು ಈ ಬಗ್ಗೆ ನಿರ್ಮಾಪಕ ಉಮಾಪತಿ ಮಾತನಾಡಿದ್ದು, ಸಿನಿಮಾ ಇಂಡಸ್ಟ್ರಿಯಲ್ಲಿ ಎಲ್ಲರೂ ಹೀಗೆ ಇರಲ್ಲ ಅಂದ್ರು. ಯಾರದೇ ಮನೆ ಹೆಣ್ಮಕ್ಳಾದ್ರೂ ನಮ್ಮನೆ ಹೆಣ್ಮಕ್ಳೇ. ನಾವು ಸಿನಿಮಾ ಮಾಡಕ್ಕೆ ಬಂದಿರೋದು ಬರೀ ಬದುಕು ಕಟ್ಕೊಳ್ಳಕ್ಕೆ ಹೊರತು ಬೇರೆ ಇನ್ನೊಂದು ದೃಷ್ಟಿಯಿಂದ ಅಲ್ಲ ಅಂತ. ನೀವು ಸಿನಿಮಾ ಇಂಡಸ್ಟ್ರಿ ಅಂತ ಬಂದಾಗ ಎಲ್ಲರ ತಲೆಯಲ್ಲಿ ಇರೋದೇನು ಗ್ಲಾಮರ್ ಇಂಡಸ್ಟ್ರಿ ಅಂತೇಳಿ, ಆ ಹ್ಯಾಂಗ್ ಓವರ್ ಅಲ್ಲಿ ಇರ್ತಾರೆ ಅಂತೇಳಿ. ಸರ್, ಎಲ್ಲರೂ ಆ ರೀತಿ ಇರೋದು. ಇನ್ನು ಕೇರಳ ಚಿತ್ರರಂಗದಲ್ಲಿ ಎದ್ದಿರುವ ಬಿರುಗಾಳಿ ಸಂಬಂಧ ಕನ್ನಡ ಚಿತ್ರರಂಗದ ಫೈರ್ ಸಂಸ್ಥೆ ನೀಡಿರುವ ಮನವಿ ಬಗ್ಗೆ ಸಿಎಂ ಪ್ರತಿಕ್ರಿಯಿಸಿದ್ದಾರೆ. ವಿಧಾನಸೌಧದಲ್ಲಿ ಮಾತನಾಡಿದ ಸಿಎಂ, ಫೈರ್ ಸಂಸ್ಥೆಯ ಸದಸ್ಯರು ಇಂದು ಕೇರಳ ಮಾದರಿಯಲ್ಲಿ ಸಮಿತಿ ಮಾಡಬೇಕು ಅಂತ ಮನವಿ ಮಾಡಿದ್ದಾರೆ. ಈ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತೆಗೆದುಕೊಳ್ತೀವಿ ಅಂದ್ರು. ಇತ್ತ ಡಿಸಿಎಂ ಡಿಕೆಶಿ ಮಾತನಾಡಿ, ಮೀಟು ಅಂದ್ರೇನು ಈ ಬಗ್ಗೆ ಗೊತ್ತಿಲ್ಲ, ತಿಳಿದುಕೊಂಡು ಮಾತನಾಡ್ತೀನಿ ಅಂದ್ರು. ಜೊತೆಗೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರತಿಕ್ರಿಯಿಸಿ, ನಮ್ಮ ಸರ್ಕಾರ ಮಹಿಳೆಯರ ಪರ ಇರಲಿದೆ, ಸಿದ್ದರಾಮಯ್ಯ ಅವರು ಈ ಬಗ್ಗೆ ಸೂಕ್ತ ಕ್ರಮ ತೆಗೆದುಕೊಳ್ತಾರೆ ಅಂದ್ರು. ಕೇರಳದಲ್ಲಿ ಗೊತ್ತಿಲ್ಲ, ಅದ್ರ ಬಗ್ಗೆ ತಿಳ್ಕೊಂಡು ಮಾತಾಡ್ತೀನಿ. ನೋಡಿ, ಮಹಿಳೆಯರಿಗೆ ಸಂಬಂಧಪಟ್ಟವಾದಂಥ ಈ ವಿಚಾರ ಇದೆ. ಆ ರೀತಿ ಏನಾದರೂ ಆದರೆ ಮುಖ್ಯಮಂತ್ರಿಗಳು ಬೆಳಗ್ಗೆನೇ ಅವರಿಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವು ಕೂಡ ಅದ್ರ ಬಗ್ಗೆ ಕ್ರಮ ತಗೊಳ್ತೀವಿ. ಮಹಿಳೆಯರಿಗೆ ಅನುಕೂಲ ಆಗುವಂತ ಏನೇ ಕ್ರಮ ಇದ್ರೂ ಕೂಡ ತೆಗೆದುಕೊಳ್ಳಿ. ಇನ್ನು ಚಿತ್ರರಂಗದಲ್ಲಿ ಮಹಿಳಾ ದೌರ್ಜನ್ಯ ಪ್ರಕರಣಗಳ ಪರಿಶೀಲನೆಗೆ ರಾಷ್ಟ್ರಮಟ್ಟದ ನ್ಯಾಯಾಂಗ ಆಯೋಗ ರಚಿಸಲು ಕೇಂದ್ರಕ್ಕೆ ಸಿದ್ದರಾಮಯ್ಯ ಪತ್ರ ಬರೀಲಿ ಅಂತ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಆಗ್ರಹಿಸಿದ್ದಾರೆ. ಚಿತ್ರೋದ್ಯಮ ನಂಬಿರುವ ಕೋಟ್ಯಾಂತರ ಜನಕ್ಕೂ ತೊಂದರೆ ಆಗಬಾರದು, ಈ ದೃಷ್ಟಿಯಿಂದ ರಾಷ್ಟ್ರಮಟ್ಟದ ನ್ಯಾಯಾಂಗ ಆಯೋಗ ರಚನೆ ಆದರೆ ಉತ್ತಮ ಎಂದಿದ್ದಾರೆ. ಒಂದು ರಾಷ್ಟ್ರೀಯ ಮಟ್ಟದಲ್ಲೇ ಆಯೋಗ ನೇಮಕ ಮಾಡಿ ಮತ್ತು ಇಡೀ ದೇಶದಲ್ಲಿ ಎಲ್ಲೆಲ್ಲಿ ಈ ಥರದ್ದೆಲ್ಲ ಸಮಸ್ಯೆಗಳಿದೆ
ಅದ್ರ ಮೇಲೆ ಕ್ರಮ ತೆಗೆದುಕೊಂಡ್ರೆ ಒಳ್ಳೆಯದು. ಈಗ ಒಂದೊಂದೇ ರಾಜ್ಯ ಆಗೋದ್ರ ಬದಲು ಇಡೀ ದೇಶದಲ್ಲೇ ಒಂದು ಚರ್ಚೆಗೆ ಮುಖ್ಯಮಂತ್ರಿಗಳು ಒಂದು ಪತ್ರ ಬರೆದು ಇದು ಒಂದು ರಾಜ್ಯಕ್ಕೆ ಸಂಬಂಧಪಟ್ಟಿಲ್ಲ, ಇಡೀ ದೇಶಕ್ಕೆ ಸಂಬಂಧಪಟ್ಟಿರೋದ್ರಿಂದ ದೇಶದ ಮಟ್ಟದಲ್ಲಿ ಇದಕ್ಕೆ ಒಂದು ಆಯೋಗ ನೇಮಕ ಮಾಡಿ ಸತ್ಯಾಸತ್ಯತೆ ವರದಿಯನ್ನು ಬಂದರೆ ಅದರ ಮೇಲೆ ಎಲ್ಲ ರಾಜ್ಯಗಳು ಒಪ್ಕೊತಾರೆ, ಕ್ರಮ ತೆಗೆದುಕೊಳ್ಳೋಕ್ಕೆ ಒಪ್ಕೊತಾರೆ. ಯಾಕಂದರೆ ಎಲ್ಲ ರಾಜ್ಯದ ರೆಪ್ರೆಸೆಂಟೇಟಿವ್ ಕೂಡ ಅದರಲ್ಲಿ ಇರೋ ರೀತಿ ಮಾಡಬೇಕಾಗ್ತೈತೆ. ಅದಕ್ಕೋಸ್ಕರ ಅದಾದರೆ ಒಳ್ಳೆಯದು. ಒಟ್ಟಾರೆ ಸ್ಯಾಂಡಲ್ವುಡ್ನಲ್ಲಿ ಕಾಸ್ಟಿಂಗ್ ಕೌಚ್ ಸದ್ದಿಲ್ಲದೆ ಸಂಚಲನ ಮೂಡಿಸುತ್ತಿದೆ. ಸಿಎಂ ಫೈರ್ ಸಂಸ್ಥೆ ಮನವಿಗೆ ಸ್ಪಂದಿಸ್ತಾರಾ? ಕಾದು ನೋಡಬೇಕಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.